ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲೆ ಅದೇ ಥರ ಸ್ವಲ್ಪ ಹತ್ತಿರ ಬನ್ನಿ ವಾಯ್ಸ್ ಕೇಳ್ತಿಲ್ಲ. ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲೆ ಅದೇ ಥರ ನಮ್ಮ ಬಂಟ್ವಾಳ ತಾಲೂಕಲ್ಲಿರುವಂಥ ಕಾರಿಂಜೆ ಕ್ರಾಸ್ ಒಗ್ಗ ಅಲ್ಲಿ ಇವತ್ತಿನ ಒಂದು ದಿವಸ ಒಂದು ಆಟೋ ಘಟಕವೊಂದು ರಚನೆ ಮಾಡಬೇಕಂತ ಪ್ರತಿಯೊಂದು ಚಾಲಕರು ಕೂಡ ನಮಗೆ ಕರೆ ಮಾಡಿ ತಿಳಿಸ್ತಾಯಿದ್ರು. ಏನೋ ಮಳೆಯ ಒಂದು ಕಾರಣದಿಂದ 2-3 ದಿವಸದಿಂದ ನಮಗೆ ಬರಲಿಕ್ಕಾಗಿಲ್ಲ. ಆದರೆ ಇವತ್ತು ಬಂದು ಈ ಒಂದು ಘಟಕವನ್ನು ರಚನೆ ಮಾಡುವಂಥ ಕೆಲಸಕ್ಕೆ ಕೂಡ ನಾವು ಬಂದು ಪ್ರತಿಯೊಂದು ಫಾರ್ಮನ್ನು ಕೂಡ ಇವತ್ತು ಫಿಲ್ಅಪ್ ಮಾಡುವಂಥ ಕೆಲಸ ಮಾಡಿದ್ದೇವೆ. ಆದರೆ ಪ್ರತಿಯೊಂದು ಸದಸ್ಯರು ಕೂಡ ಪದಾಧಿಕಾರಿ ಕೂಡ ಆಯ್ಕೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಹಾಗೆ 1-2 ಮಾತುಗಳನ್ನು ಕ್ಲಿಯರಾಗಿ ಮಾಹಿತಿ ಕೊಡುವಂಥ ಕೆಲಸ ನಮ್ಮ ನಾಗೇಶ್ ಸರ್ ಅವರು ಕೂಡ ತಿಳಿಸ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೆಯೇ ಇಲ್ಲಿ ಸೇರಿರುವಂಥ ಉದ್ದೇಶ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಒಗ್ಗ ಕಾರಂಜೆ ಕ್ರಾಸ್ನಲ್ಲಿ ನಮ್ಮ ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ನ ಒಂದು ಆಟೋ ಘಟಕ ರಚನೆ ಮಾಡಬೇಕಂತ ಹೇಳಿ ನಿರಂತರವಾಗಿ ಇಲ್ಲಿ ಸೇರಿರುವಂಥ ಆಟೋ ಚಾಲಕರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸಗಳು ನಿರಂತರವಾಗಿ ಮಾಡ್ತಾ ಇದ್ರು. ಆದರೆ ಇವತ್ತಿನ ದಿನಗಳಲ್ಲಿ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಹಾಗೆಯೇ ಬಂಟ್ವಾಳ ತಾಲೂಕಿನ ಅಧ್ಯಕ್ಷರು ಹಾಗೆಯೇ ಎನ್ನಿರುವಂಥ ಪದಾಧಿಕಾರಿಗಳು ಅಲ್ತಾಫ್ ಸರ್ ಅವರು ಹಾಗೆ ಇವರು ಸಂಘಟನಾ ಕಾರ್ಯದರ್ಶಿ ಹಾಗೆ ತಾಲೂಕು ಕಾರ್ಯದರ್ಶಿ ಅವರು ಇಲ್ಲಿ ಎಲ್ಲರ ಜೊತೆ ಕೂಡಿದ್ದೇವೆ. ಆದ್ರೆ ಇವತ್ತು ಎಲ್ಲರಿಗೆ ನೋಡುವ ರೀತಿಯಲ್ಲಿ ನಾವು ಸ್ವಲ್ಪ ಜನಸಂಖ್ಯೆ ಸ್ವಲ್ಪ ಕಮ್ಮಿ ಇರ್ಬೋದು. ಆದ್ರೆ ಕರ್ನಾಟಕದಲ್ಲಿ ನೋಡ್ಬೋದು, ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮ ಸಂಘಟನೆ ಯಾವ ನಿಟ್ಟಿನಲ್ಲಿ ಬೆಳೀತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಚಾರಣೆ. ಆದ್ರೆ ನಮ್ಮ ಒಂದು ಯೂನಿಯನ್ ನಲ್ಲಿ ಇವತ್ತು ಚಾಲಕರ ಇದು ಪದಾಧಿಕಾರಿಗಳ ಸಂಖ್ಯೆ ಸ್ವಲ್ಪ ಕಮ್ಮಿ ತೋರುವಂತ ಏನಂತ ಹೇಳಿದ್ರೆ, ನಮ್ಮ ಸಂಘಟನೆಯಲ್ಲಿ ಚಾಲಕರೇ ನಾಯಕರಾಗಿರ್ತವೆ, ದುಡಿಮೆ ನಮ್ಮ ಮೊದಲ ಆದ್ಯತೆ ಆಗಿರ್ತದೆ. ಆದ ಕಾರಣ ಇವತ್ತು ಹೆಚ್ಚಿನ ಚಾಲಕರು ಹಾಗೆ ಪದಾಧಿಕಾರಿಗಳು ಅವರ ದುಡಿಮೆಗೆ ಹೋದಂತ ಸಂದರ್ಭದಲ್ಲಿ ಸ್ವಲ್ಪ ಸಂಖ್ಯೆಗಳು ಕಮ್ಮಿ ಇದೆ. ಆದ ಕಾರಣ ಇವತ್ತು ನಾವು ಏನು ಒಗ್ಗ ಘಟಕಕ್ಕೆ ಭೇಟಿ ಇವತ್ತಿನಿಂದ ಈ ಆಟೋ ಘಟಕ ಒಗ್ಗ ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ಘಟಕ ಆಗುತ್ತೆ. ಇವತ್ತು ಈಗಾಗಲೇ ಅಧ್ಯಕ್ಷರನ್ನು ನಾವು ಇಲ್ಲಿ ಆಯ್ಕೆ ಮಾಡಿದ್ದೇವೆ. ಹಾಗೇನೆ ಪ್ರಧಾನ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿ ಹಾಗೇನೆ ಕಾರ್ಯದರ್ಶಿ ಇಷ್ಟು 3 ಜನನ ಆಯ್ಕೆ ಮಾಡುವಂತ ಕೆಲಸ ಆಗಿದೆ. ಮತ್ತೆ ಸದಸ್ಯರುಗಳು ಎಲ್ಲ ಸದಸ್ಯರುಗಳು ಸಹ ಇಲ್ಲಿ ಸದಸ್ಯತ್ವವನ್ನು ತೆಗೆದುಕೊಂಡಿದ್ದಾರೆ. ಒಂದೇ ವಿಚಾರ, ನಮ್ಮ ಯೂನಿಯನ್ ನಲ್ಲಿ ಯಾವುದೇ ಕಾರಣಕ್ಕೂ ಕಾನೂನಿಗೆ ಗೌರವ ಕೊಟ್ಟು ಮುಂದೆ ಹೋಗುವಂತ ಕೆಲಸ, ಕಾನೂನಿನ ಅಡಿಯಲ್ಲಿ ನಮ್ಮೊಂದು ಸಂಘಟನೆ ಇದ್ದ ಕಾರಣ ನಾವು ಕಾನೂನಿಗೆ ಗೌರವ ಕೊಟ್ಟು ಹೋಗ್ಬೇಕಂತ ಎಲ್ಲ ಚಾಲಕರಲ್ಲಿ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದೇವೆ. ನಿಮಗೆ ಗೊತ್ತಿರುವ ಹಾಗೆ ತುಂಬಾ ಹೋರಾಟಗಳನ್ನು ನಾವು ಮಾಡಿದ್ದೇವೆ. ಆದ್ರೆ ನಾವು ಎಲ್ಲ ರೀತಿಯಲ್ಲೂ ನಾವೊಂದು ನ್ಯಾಯಯುತವಾಗಿ ಇರಬೇಕು. ಅವರಿಗೆ ಚಾಲಕರಿಗೆ ಅಂತ ಸಂದರ್ಭದಲ್ಲಿ ಅನ್ಯಾಯ ಆಗುವಾಗ ನಾವೆಲ್ಲರೂ ಅವರ ಜೊತೆಯಲ್ಲಿ ನಿಲ್ಲುವಂತ ಕೆಲಸ ಆಗುತ್ತೆ. ಹಾಗೇನೆ ನಮ್ಮ ಒಗ್ಗ ಆಟೋ ಘಟಕದಿಂದ ಇನ್ನು ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಬೇಕಾಗುವಂತ ಚಾಲಕರಿಗೆ ಅನ್ಯಾಯ ಆಗುವಾಗ ಅವರ ಜೊತೆಯಲ್ಲಿ ನಿಲ್ಲುವಂತ ಕೆಲಸನೂ ನಮ್ಮ ಒಗ್ಗ ಆಟೋ ಘಟಕದ ಪದಾಧಿಕಾರಿಗಳು, ಸದಸ್ಯರುಗಳು, ಅದರ ಜೊತೆಗೆ ನಮ್ಮ ಇಡೀ ರಾಜ್ಯದ ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ನ ಎಲ್ಲ ಟೀಮ್ನ ರಾಜ್ಯ ಪದಾಧಿಕಾರಿಗಳು ಸಹ ಅವರ ಜೊತೆಯಲ್ಲಿ ನಿಲ್ಲುವಂತ ಕೆಲಸಗಳು ಆಗುತ್ತೆ. ಅದರ ಜೊತೆಗೆ ಅವರಿಗೆ ಮಾಹಿತಿಯ ಕೊರತೆ ಇದ್ರೆ ರಾಜ್ಯ ಪದಾಧಿಕಾರಿಗಳ ಹತ್ರ ಇನ್ನು ಮುಂದಿನ ದಿನಗಳಲ್ಲಿ ಕೇಳಿಕೊಳ್ಳುವಂತ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅದರ ಇನ್ನು ಹೆಚ್ಚಿನ ರೀತಿ ಹೋಗುವ ನಮ್ಮ ಸಂಘಟನೆಯಲ್ಲಿ ಸ್ಪೆಷಲ್ ಆಗಿ ನಮ್ಮ ಹತ್ರ ಕಾನೂನು ಸಲಹೆಗಾರರು ಕೂಡ ಇದ್ದಾರೆ. ಒಂದು ಹೋರಾಟದಲ್ಲಿ ನಮ್ಗೆ ಆಗದಿದ್ರೆ ಕಾನೂನು ಸಲಹೆಗಾರರ ಕೂಡ ಮಾಹಿತಿಯನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಹೋರಾಟವನ್ನು ನಾವು ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತ ನಾವು ಎಲ್ಲರೂ ಇಲ್ಲಿ ಮೆಸೇಜ್ ಅನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಹೇಳಿದೆ ತಿಳಿಸಿ, ಈ ಉಡುಪಿಯಲ್ಲಿ ಆಗಿರ್ಬೋದು, ಇನ್ನು ಸುಮಾರು ಕಡೆಯಲ್ಲಿ ನಮ್ಮನ್ನು ಕರಿತಾ ಇದ್ದಾರೆ. ಆದ್ರೆ ಚಾಲಕರೇ ನಾವು ನಾಯಕರಾದ ಮೇಲೆ ನಾವು ದುಡಿಮೆಗೆ ಹೋದ ಕಾರಣ ನಮಗೆ ಬೇರೆ ಬೇರೆ ಘಟಕಕ್ಕೆ ಭೇಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆಯಲ್ಲಿ ಭೇಟಿಯಾಗಿ ಕೊಟ್ಕೊಂಡು ಎಲ್ಲ ಕಡೆಯಲ್ಲಿ ರಚನೆ ಮಾಡ್ಕೊಂಡು ಎಲ್ಲ ಚಾಲಕರಿಗೆ ಅನ್ಯಾಯ ಆಗುವಾಗ ಅವರ ಜೊತೆಯಲ್ಲಿ ನಿಲ್ಲುವಂತ ಕೆಲಸ ಖಂಡಿತವಾಗ್ಲೂ ಸ್ನೇಹಜೀವಿ ಮಾಡ್ತದೆ ಅಂತ ಹೇಳ್ತಾ ಈ ಮಾತನ್ನು ನಾವು ಮುಗಿಸ್ತೇವೆ.